ಪ್ರಿಯರೇ, ಒನ್ ಇನ್ ಕ್ರೈಸ್ಟ್ ಯುವ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಹೋದ ವಾರದ ಧ್ಯಾನದಲ್ಲಿ ಪಾಪದ ಸರಣಿಯು ಬೆಳೆಯುತ್ತಾ ಕಡೆಗೆ ಕೆಟ್ಟ ಆಲೋಚನೆಗೆ ನಡೆಸುತ್ತದೆ ಎಂದು ನೋಡಿದೆವು. ಯೋಸೇಫನ ಅಣ್ಣಂದಿರು ಯೋಸೇಫನ ಬಗ್ಗೆ ಕೆಟ್ಟ ಆಲೋಚನೆಯನ್ನು ಹೃದಯದಲ್ಲಿ ಬೆಳೆಯಲು ಬಿಟ್ಟಿದ್ದರಿಂದ ಅದು ಕಡೆಗೆ ತನ್ನ ಒಡಹುಟ್ಟಿದ ತಮ್ಮನನ್ನು ಕೊಲ್ಲುವ ಯೋಚನೆಗೆ ನಡೆಸಿತು. ಎಚ್ಚರಿಕೆ ವಹಿಸೋಣ ಪ್ರಿಯರೇ, ಮನಸ್ಸಿನಲ್ಲಿ ಪಾಪವನ್ನು ಬೆಳೆಯಲು ಬಿಡುವುದು ಬೇಡ. ಮಕ್ಕಳು ಆಗ
ದೇವಜನರೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ಇವತ್ತು ನಿಮ್ಮ ಮುಂದೆ ಚರ್ಚಿಸುವಂಥ ಮಾತು, ಮತ್ತೊಬ್ಬನ ಪಾಪದಲ್ಲಿ ಪಾಲುಗಾರನು ಆಗಬೇಡ. ಮತ್ತೊಬ್ಬನ ಪಾಪದಲ್ಲಿ ನೀನು ಸೇರ್ಕೋಬೇಡ. ಪಾರ್ಟೇಕಿಂಗ್ ಇನ್ ಅದರ್ ಸಿನ್. ಆದಿಕಾಂಡ 37ನೇ ಸಂಧಿ 21-22ನೇ ವಚನ. ರೂಬೇನನು ಈ ಮಾತನ್ನು ಕೇಳಿ, ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಯಿಂದ ತಪ್ಪಿಸಿದನು. ರೂಬೇನನು ಅವನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ, ಪ್ರಾಣಹತ್ಯ ಮಾಡಬೇಡಿರಿ, ಅವನನ್ನು ಕಾಡಿನಲ್ಲಿರುವ ಈ ಗುಂಡಿಯೊಳಕ್ಕೆ ಹಾಕಬಹುದು, ಅವನ ಮೇಲೆ ಕೈ ಹಾಕಬೇಡಿರಿ ಅಂದನು. ಯೋಸೇಫನ ಧ್ಯಾನವಳಿಯಲ್ಲಿ ನಾವಿದ್ದೇವೆ. ಒಂದೊಂದೇ ಆತ್ಮೀಕ ಗುಣಗಳನ್ನು ಆತನಿಂದ ನಾವು ಕಲಿತಿದ್ದೇವೆ. ಈಗ ನಾವು ಕಲಿಯುವಂಥ ಗುಣ ಏನಂದರೆ, ಮತ್ತೊಬ್ಬನ ಪಾಪದಲ್ಲಿ ನೀನು ಪಾಲುಗಾರನು ಆಗಬಾರ್ದು. ಅಂದರೆ ನಾನು ನೀತಿವಂತನಾಗಿ ಜೀವಿಸಬೇಕು. ನಿಜವಾಗ್ಲೂ ಯೋಸೇಫನು ನೀತಿವಂತನು, ಪವಿತ್ರನು, ಪರಿಶುದ್ಧನು ಆಗಿ ದೇವರ ದೃಷ್ಟಿಯಲ್ಲಿ ಕಾಣಿಸ್ತಾ ಇದ್ದ. ಆದರೆ ಅವನ ಅಣ್ಣಂದರು ರೂಬೇನನ್ನು, ಅವನ ಜೊತೆಯಲ್ಲಿರುವಂಥ ಎಲ್ಲ ಸಹೋದರರು ಕೂಡ ಪಾಪದಲ್ಲಿ ಒಂದಾಗಿ ಇರುವುದನ್ನು ಕಾಣ್ತೇವೆ. ಯಾವಾಗ ದೂರದಿಂದ ಯೋಸೇಫನನ್ನು ಕಂಡ್ರೋ ಕೂಡಲೇ ಅವರೊಳಗೆ ಚರ್ಚೆಗಳಾದವು. ಏನಂದರೆ, ಈತನನ್ನು ಹಿಡಿಯೋಣ, ಕೊಲ್ಲೋಣ, ಗುಂಡಿಯೊಳಗೆ ಹಾಕೋಣ ಎನ್ನುವ ಚರ್ಚೆ. ಆದರೆ ಆ ಚರ್ಚೆಯಲ್ಲಿ ಸ್ವಲ್ಪ ಮಟ್ಟಿಗೆ ರೂಬೇನನು ತನ್ನನ್ನು ತಾನು ಬೇರ್ಪಡಿಸಿಕೊಂಡ. ಅವನು ಹೇಳುವಂತಹದ್ದು, ಅವನನ್ನು ಕೊಲ್ಲಬೇಡಿ, ಅವನ ಮೈ ಮೇಲೆ ಕೈ ಹಾಕಬೇಡಿ ಎನ್ನುವಂಥ ಒಂದು ತೀರ್ಮಾನವನ್ನು ಅವನು ಕೊಡ್ತಾನೆ. ಇದು ಒಳ್ಳೆಯ ತೀರ್ಮಾನ. ಒಡ ಹುಟ್ಟಿದ ಸಹೋದರನ ಮೇಲೆ ಕೈ ಹಾಕಬಾರ್ದು ಎನ್ನುವ ಅಪ್ಪಣೆ ಒಳ್ಳೆಯ ಅಪ್ಪಣೆ. ಆತನಿಗೆ ತಂದೆ ಮೇಲೆ ಪ್ರೀತಿ ಇದೆ, ಆತನಿಗೆ ಯೋಸೇಫನ ಮೇಲೆ ಪ್ರೀತಿ ಇದೆ, ಆತನಿಗೆ ಸಹೋದರರ ಮೇಲೆಯೂ ಪ್ರೀತಿ ಇದೆ. ಆದರೆ ಸಹೋದರರ ತೀರ್ಮಾನ ಏನು? ಕೊಲ್ಲೋಣ, ಬಾವಿಯೊಳಗೆ ಹಾಕೋಣ. ತಂದೆ ಮೇಲೆ ಪ್ರೀತಿ ಇದೆ. ಯಾಕೆ? ತಂದೆ ಯೋಸೇಫನನ್ನು ಅಣ್ಣಂದರ ಯೋಗಕ್ಷೇಮವನ್ನು ಕೇಳಿ ವಿಚಾರಿಸಿಕೊಂಡು ಬಾ. ಈ ಭಾಗದಲ್ಲಿ ನನಗೆ ಕಂಡು ಬಂದದ್ದೇನೆಂದರೆ, ಆ ರೂಬೇನ ತನ್ನ ಮಾತನ್ನು ಹೇಳಿ ಆ ಸ್ಥಳವನ್ನು ಬಿಟ್ಟು ಹೋಗ್ತಾನೆ. ಆಮೇಲೆ ಆತನು ಬಂದದ್ದು ಬಹಳ ಸಮಯದ ನಂತರ. ಅಲ್ಲಿವರೆಗೆ ಆತನು ಕಂಡು ಬರುವುದಿಲ್ಲ ದೇವರ ವಾಕ್ಯದ ವಚನದಲ್ಲಿ. ಈ ಥರದ ಸ್ವಭಾವ ನಮ್ಮಲ್ಲಿ ಅನೇಕರಲ್ಲಿ ಕೂಡ ಇದೆ. ಕಾಂಪ್ರಮೈಸಿಂಗ್. ನಾನು ದೇವರನ್ನು ಮೆಚ್ಚಿಸಬೇಕು, ನಾನು ಭೂಲೋಕದ ನಿಯಮಗಳನ್ನು ಪಾಲಿಸಬೇಕು, ಅಥವಾ ನಾವು ನೀತಿವಂತರ ಸಂಘಕೂಟಗಳಲ್ಲಿ ಸೇರುವಂಥದ್ದು ಕೂಡ ಇದೆ. ಅದರೊಟ್ಟಿಗೆ ನಾವು ಪಾಪಿಷ್ಟರ, ದುಷ್ಟರ ಆಲೋಚನೆಗಳಲ್ಲಿ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ದೇವರ ವಾಕ್ಯ ಹೇಳ್ತದೆ, ದುಷ್ಟರ ಆಲೋಚನೆ ನಮ್ಮನ್ನು ಅಪಾಯಕ್ಕೆ ನಡೆಸ್ತದೆ. ಸತ್ಯವೇದದಲ್ಲಿ ಒಬ್ಬನ ವ್ಯಕ್ತಿಯ ಬಗ್ಗೆ ಒಂದು ಸ್ವಲ್ಪ ನೋಡ್ಬೋದು. ಆತನ ಗುಣ ಸ್ವಭಾವ ಯೇಸುವಿನ ಕಡೆಗೂ ನೀತಿವಂತನಾಗಿ ಕಾಣಿಸಿಕೊಂಡದ್ದನ್ನು ನೋಡ್ತಾನೆ. ಎರಡನೇದಾಗಿ ಜನರ ಗುಂಪಿನ ಕಡೆಗೂ ನೋಡ್ತಾನೆ. ಅವನ ಹೆಸರು ಪಿಲಾತ. ಪಿಲಾತ ಅಧಿಕಾರ ಹೊಂದಿದ್ದಾನೆ, ದೇಶಾಧಿಪತಿಯಾಗಿದ್ದಾನೆ ಮತ್ತು ಸಿಪಾಯಿಗಳ ದಂಡೆ ಆತನ ಜೊತೆಲಿ ಇದೆ. ಜನರೆಲ್ಲರೂ, ಯೆಹೂದ್ಯರು ಒಟ್ಟು ಸೇರಿ ಒಂದೇ ಮನಸ್ಸಿನಿಂದ ಪಿಲಾತನ ಬಳಿಗೆ ಬಂದು ಯೇಸುವಿನ ಮೇಲೆ ದೂರು ಹಾಕಿದರು, ಚರ್ಚೆ ಮಾಡಿದರು. ಆದರೆ ಪಿಲಾತನಿಗೆ ಸ್ಪಷ್ಟ ಗೊತ್ತಾಯಿತು, ಯೇಸು ಯಾವ ಅಪರಾಧವನ್ನು ಕೂಡ ಮಾಡಲಿಲ್ಲ. ಆದರೆ ಜನರು ಸುಳ್ಳಾಗಿ ಹೊಟ್ಟೆ ಕಿಚ್ಚಿನಿಂದ ಯೇಸುವಿನ ಮೇಲೆ ಸುಳ್ಳು ಅಪರಾಧಗಳನ್ನು ಹಾಕ್ತಾ ಇದ್ದಾರೆ ಎನ್ನುವಂಥ ಸ್ಪಷ್ಟ ತಿಳುವಳಿಕೆ
ಪಿಲಾತನಿಗೆ ಬಂತು. ಆದರೆ ಜನರನ್ನು ಮೆಚ್ಚಿಸುವುದಕ್ಕೆ ಆತನು ಯೇಸುವನ್ನು ಶಿಲುಬೆಗೆ ಹಾಕಲು ಒಪ್ಪಿಸಿದ. ಹೊಟ್ಟೆ ಕಿಚ್ಚುಪಟ್ಟ ಫರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರು, ಜನ ಸಮುದಾಯ ಇವರು ಹೊಟ್ಟೆ ಕಿಚ್ಚಿನಿಂದ ಒಪ್ಪಿಸಿಕೊಟ್ಟದ್ದು ಗೊತ್ತಿದ್ದರೂ ತನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಆತನು ತೀರ್ಪು ಕೊಡ್ತಾನೆ. ಇದರಿಂದ ಏನಾಯಿತು? ಯೇಸುವಂತೂ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು, ಯೇಸುವಂತೂ ಸತ್ರು, ಸಮಾಧಿಗೆ ಹೋದರು, ಸತ್ತೊಳಗಿಂದ ಎದ್ದು ಬಂದರು, ದಿವಾರೋಹಣ ಆದರು, ಪರಲೋಕ ರಾಜ್ಯವನ್ನು ಸೇರಿದರು. ಯೇಸು ತನ್ನ ಕೆಲಸವನ್ನು ಮಾಡಿ ಆಯಿತು. ಆದರೆ ಪಿಲಾತನ ಗತಿ ಚರಿತ್ರೆ ಹೇಳ್ತದೆ, ದಂಗೆ ಜನರು ಎದ್ರು ಆತನನ್ನು ದೇಶದಿಂದ ಓಡಿಸಿಬಿಟ್ರು. ಇದು ಏನು ತೋರಿಸ್ತದೆ? ನಾವು ಸಾಮಾನ್ಯವಾಗಿ ನಮಗೆ ಕೊಡಲ್ಪಟ್ಟ ಅಧಿಕಾರ, ತೀರ್ಮಾನ ಕೊಡಬೇಕಾದ ಸಂದರ್ಭದಲ್ಲಿ ಕೊಡದೆ ಹೋದರೆ ಅನೇಕ ತಪ್ಪುಗಳಿಗೆ ನಾವು ಕೂಡ ಪಾಲುಗಾರರು ಆಗ್ತೇವೆ ಎಂದು ತೋರಿಸಿಕೊಡ್ತದೆ. ರೂಬೇನನು ಕೂಡ ಹಾಗೆಯೇ ಮಾಡಿದ. ತನ್ನ ಕರ್ತವ್ಯ ತಮ್ಮನನ್ನು ಉಳಿಸುವುದು, ಆದರೆ ತೀರ್ಪು ಕೊಟ್ಟು ಹೋಗೇ ಬಿಟ್ಟ. ಇನ್ನುಳಿದ ಸಹೋದರರಿದ್ದಾರೆ, ಅವರು ಯಾವ್ಯಾವ ರೀತಿಯಲ್ಲಿ ಯೋಸೇಫನನ್ನು ಕಾಣ್ತಾರೆ ಎನ್ನುವುದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಗುಂಡಿಯೊಳಗೆ ಅಥವಾ ಬಾವಿಯೊಳಗೆ ಹಾಕಲು ಹೋದ ಆ ಸಹೋದರ ಮಾತುಗಳನ್ನು ಅವನು ಕೇಳಿ ಸುಮ್ಮನಾಗ್ಬಿಟ್ಟ. ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಏನಂದರೆ, ಯಾಕೋಬನು ಹೇಳುವ ಮಾತು, ರೂಬೇನನೇ, ನೀನು ನನ್ನ ಚೊಚ್ಚಲು ಮಗನು, ನನ್ನ ಚೈತನ್ಯ ಸ್ವರೂಪನು, ನನ್ನ ವೀರ್ಯಕ್ಕೆ ಪ್ರಥಮ ಫಲವು, ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖ ಸ್ಥಾನವನ್ನು ಹೊಂದಿದ್ದೆ. ಇನ್ನು ಪ್ರಮುಖ ಸ್ಥಾನದಲ್ಲಿ ನೀನು ಇರುವುದಿಲ್ಲ. ಸೊ ನಾಯಕತ್ವವನ್ನು ಕೊಟ್ಟಾಗ ಸ್ವೀಕಾರ ಮಾಡಿ ಅದಕ್ಕೆ ತಕ್ಕ ಹಾಗೆ ಜೀವಿಸಬೇಕು. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದುಷ್ಟರ ಆಲೋಚನೆಯ ಗುಂಪಿನಲ್ಲಿ ಯವನಸ್ಥನಾದ ನೀನು ಸೇರಬೇಡ, ನೀತಿವಂತನಾಗಿ ಜೀವಿಸು. 1 ತಿಮೋಥಿ 5:22 ಹೀಗೆ ಬರೆಯಲ್ಪಟ್ಟಿದೆ, ಮತ್ತೊಬ್ಬನ ಆಲೋಚನೆಯಲ್ಲಿ ನೀನು ಪಾಲುಗಾರನು ಆಗಬೇಡ. ಜ್ಞಾನೋಕ್ತಿ 1:10 ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಮಗನೇ, ಅವರೊಡನೆ ದಾರಿಯಲ್ಲಿ ನಡೆಯಲೇಬಾರದು, ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ. ಇದು ಯವನಸ್ಥರಾದ ನಮಗೆ ಹೇಳುವಂಥ ಮಾತು. ಯವನ ಕಾಲದಲ್ಲಿ ತಪ್ಪು ಹೆಜ್ಜೆಗಳನ್ನು ಇಡುವಂಥ ಸಂದರ್ಭದಲ್ಲಿ, ಗುಂಪುಗಾರಿಕೆಯ ಸಂದರ್ಭಗಳಲ್ಲಿ ಕೇರ್ಫುಲ್ ಆಗಿರು. ಕೀರ್ತನೆ ಗ್ರಂಥಕರ್ತನು ಭಾಳ ಸುಂದರವಾದ ಒಂದು ಮಾತು ಹೇಳಿದ್ದಾನೆ. ಕೀರ್ತನೆ 1 ಹೀಗೆ ಬರೆಯಲ್ಪಟ್ಟಿದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಎಂದು ಹೇಳಲ್ಪಟ್ಟಿದೆ. ಕೂತ್ಕೊಳ್ಬಾರ್ದು, ನಡಿಬಾರ್ದು ಮತ್ತು ನಿಂತ್ಕೊಳ್ಬಾರ್ದು. ಕೂತ್ಕೊಳ್ಬಾರ್ದು, ನಡಿಬಾರ್ದು. ಯಾರೊಟ್ಟಿಗೆ? ದುಷ್ಟರ ಜೊತೆಯಲ್ಲಿ, ಆಲೋಚನೆ ಹೇಳುವವರ ಜೊತೆಯಲ್ಲಿ. ಆದರೆ ಗಾಡ್ಲಿ ಪೀಪಲ್ ಇದ್ದಾರೆ, ದೇವರನ್ನು ಮೆಚ್ಚುವ ಜನರು ಇದ್ದಾರೆ, ಗುಂಪುಗಳು ಇದೆ. ಆದುದರಿಂದ ದೇವರನ್ನು ಮೆಚ್ಚಿಸುವುದಕ್ಕೆ ನೀನು ಪ್ರಯತ್ನ ಮಾಡು. ಹಾಗಾದರೆ ನಮ್ಮ ಮನಸ್ಸು ಯೋಸೇಫನಂತೆ ದೇವರ ಕಡೆಗೆ ಯಾವಾಗಲೂ ತಿರುಗಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ನಡತೆಯನ್ನು ತಿದ್ದಿಕೊಳ್ಳುವುದಕ್ಕೆ ನಮಗೆ ಶಕ್ತಿ ಕೊಡು. ದುಷ್ಟರ ಆಲೋಚನೆಯಂತೆ ನಡೆಯದಂತೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದಂತೆ, ಧರ್ಮವನ್ನು ನಿಂದಿಸುವವರ ಜೊತೆ ಸ್ನೇಹ ಭಾವದಿಂದ ಬಾಳದಂತೆ ನಮಗೆ ಕೃಪೆ ಕೊಡು. ಮುಖ್ಯವಾಗಿ ಕ್ರಿಸ್ತನಿಗಾಗಿ ಜೀವಿಸುವ ಯವನಸ್ಥ ಮಕ್ಕಳು ನಿನ್ನ ವಾಕ್ಯಕ್ಕೆ ತಕ್ಕಂತೆ ಜೀವಿಸಲು ಆ ಮಕ್ಕಳಿಗೆ ಕೃಪೆಯನ್ನು ಕೊಡು. ಯೇಸುವಿನ ಮುದಾದ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯರೇ, ಕೀರ್ತನೆ 19:12 ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಅರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು ಎಂದು ಕೀರ್ತನೆಗಾರನ ಪ್ರಾರ್ಥನೆ. ಇದು ನಮ್ಮ ಪ್ರಾರ್ಥನೆಯೂ ಆಗಿರಲಿ. ನಿಮ್ಮ ಪ್ರಶ್ನೆ ಹಾಗೂ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ನಮಸ್ಕಾರಗಳು.